ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ Tall, hybrid and dwarf. ತೆಂಗಿನಲ್ಲಿ ಮೂರು ಮುಖ್ಯವಾದಂಥ ಜಾತಿಯ ತೆಂಗಿನ ತಳಿಗಳಿದ್ದಾವೆ. ಮೊದಲನೇದು ಟಾಲ್ ಅಂದರೆ ಎತ್ತರದ ತಳಿ, ಎರಡನೇದು ಹೈಬ್ರಿಡ್, ಮೂರನೇದು ಡ್ವಾರ್ಫ್ ಅಂದರೆ ಗಿಡ್ಡ ತಳಿ. ಮೂರು ತಳಿಗಳಿದ್ದಾವೆ ಮುಖ್ಯವಾಗಿ ತೆಂಗಿನಲ್ಲಿ. We have to select tall varieties. ನಾವು They are ಯಾವತ್ತೂ having the 200-year lifespan, continuous giving the nuts up to 100 years, and when they are very sturdy, so if possible you have to select tall varieties, West Coast tall. Don't purchase, don't utilize the hybrid T and D and D and T. No. Dwarf varieties are giving the production for 35 years, not more than 35 years. So, if you want take the advantage of the production in prolonging, it is better to plant only West Coast tall. West Coast tall, that is tall variety name है उसका. टिप्टू भी चलेगा, कोई भी टॉल चलेगा, कोई भी टॉल चलेगा. ಸಾಧ್ಯವಾದಷ್ಟು ಎತ್ತರ ಅಥವಾ ಉದ್ದ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಉದ್ದ ತಳಿಗಳ ಆಯಸ್ಸು 150ರಿಂದ 200 ವರ್ಷಗಳವರೆಗೂ ಇರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಉದ್ದ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಗಿಡ್ಡ ತಳಿಗಳು 30ರಿಂದ 35 ವರ್ಷದಷ್ಟು ಆಯಸ್ಸು ಇರ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಡ್ವಾರ್ಫ್ ಇಂಟು ಟಾಲ್ ಅಂದರೆ ಹೈಬ್ರಿಡ್ ವೆರೈಟಿ ಏನಿದೆ, ಕಸಿ ಮಾಡಿರುವಂಥ ಅಥವಾ ಹೈಬ್ರಿಡ್ ವೆರೈಟಿಗಳನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಟಿ ಇಂಟು ಡಿ ಮತ್ತು ಡಿ ಇಂಟು ಟಿ ಹಾಕೋದು ಅಷ್ಟು ಸೂಕ್ತವಲ್ಲ. ಆದಷ್ಟು ನಿಮಗೆ ಜಾಸ್ತಿ ದೀರ್ಘಕಾಲಿಕವಾಗಿ ನಿರಂತರವಾಗಿ ರೋಗ ನಿರೋಧಕವಾಗಿ ಮತ್ತು ಬರ ನಿರೋಧಕವಾಗಿ ಏನಾದರೂ ನೀವು ತೆಂಗಿನ ತೆಂಗಿನ ತೋಟ ಮಾಡಬೇಕು ಅನ್ನೋದಾದರೆ ನೀವು ಟಾಲ್ ವೆರೈಟಿಯನ್ನೇ, ಅದರಲ್ಲಿ ವೆಸ್ಟರ್ನ್ ಕೋಸ್ಟ್ ಟಾಲ್ ಇದೆ, ಅಂಡಮಾನ್ ಟಾಲ್ ಇದೆ, ಟಿಪ್ಟೂ ಟಾಲ್ ಇದೆ, ಅರಸೀಕೆರೆ ಟಾಲ್ ಇದೆ, ಯಾವುದೇ ಟಾಲ್ಗಳನ್ನ ಬೇಕಾದರೆ ತಾವುಗಳು ಬಳಸ್ಬೋದು. In Madagascar and Mauritius, I have seen 160-year-old tall plant of the coconut. 160 years old. Madagascar and Mauritius, African countries. ನಾನು ಮಡಗಾಸ್ಕರ್ ಮತ್ತು ಮಾರಿಷಸ್ಗೆ ಹೋದಾಗ 150 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುವಂಥ ತೆಂಗಿನ ಮರಗಳನ್ನು ನಾನು ನೋಡಿದ್ದೇನೆ. ಅವು ವೆಸ್ಟ್ ಕೋಸ್ಟ್ ಟಾಲ್. Okay. If you want to purchase from the nursery, then I have given, you go there, meet the nursery dharak and give the 5 kilo bag, and only you have to debulk the nut, and when the root will be start, it will reach in the middle of the bag, then you can plant. ಅದೇ ನೀವು ನರ್ಸರಿಯಿಂದ ನೀವು ಖರೀದಿ ಮಾಡಬೇಕು ಅನ್ನೋದಾದರೆ ನಿನ್ನೆ ನಾನು ಹೇಳಿದ ಹಾಗೇ ದೊಡ್ಡ ಚೀಲಗಳಲ್ಲಿ ಬೀಜಗಳನ್ನು ಹಾಕಿ ಮೊಳಕೆ ಬಂದ ತಕ್ಷಣ ಅಥವಾ ಮೊಳಕೆಯಿಂದ ಒಂದು ಅರ್ಧ ಅಡಿ ಬಂದ ತಕ್ಷಣ ಗಿಡದ ಬೇರುಗಳು ಈ ಪೊಟ್ಟಣದಿಂದ ಆಚೆ ಹೋಗದೆ ಇರುವಂಥದ್ದನ್ನು ಗುರುತಿಸಿ ಆ ಥರದನ್ನ ತಂದು ನೀವು ನಾಟಿ ಮಾಡಿದ್ರೆ ಆದಷ್ಟು ಒಳ್ಳೆಯದು. ಆಫ್ಟರ್ ಪ್ಲಾಂಟಿಂಗ್ ಆಫ್ ದ ಕೋಕೋನಟ್ ಇನಿಷಿಯಲ್ 3 years the roots are enter in the soil. They try to
reach in the deeper water reservoir. And after that, upper development is started. ನೀವು ತೆಂಗಿನ ಸಸಿಗಳನ್ನು ನಾಟಿ ಮಾಡಿದ 3 ವರ್ಷಗಳ ಕಾಲ ತೆಂಗಿನ ಸಸಿಯ ಬೇರುಗಳು ಭೂಮಿಯ ಕೆಳಗೆ ಸಾಧ್ಯವಾದಷ್ಟು ಕೆಳಗೆ ಹೋಗೋ ಪ್ರಯತ್ನ ಮಾಡ್ತದೆ. ಯಾಕೆಂದರೆ ಭೂಮಿಯ ಕೆಳಗೆ ಇರುವಂಥ ತೇವಾಂಶವನ್ನು ಹುಡುಕಿಕೊಂಡು ಯಾವಾಗ ಅದರ ಭೂಮಿಯ ಕೆಳಗೆ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗ್ತದೆ, ತದನಂತರ ತೆಂಗಿನ ಸಸಿಗಳು ಮೇಲ್ಗಡೆ ಬೆಳೆಯೋದಕ್ಕೆ ಶುರುವಾಗ್ತದೆ. Tiptoe tall also, okay. Dog, Singapore dog, Madagascar dog, and Nicobar dog. Some varieties are improved now, but you have to only select 3 varieties in the dwarf varieties. ಡ್ವಾರ್ಫ್ ವೆರೈಟಿಗಳಲ್ಲಿ ಸಿಂಗಪೂರ್ ಡಾರ್ಫ್, ಮಡಗಾಸ್ಕರ್ ಡಾರ್ಫ್ ಮತ್ತು ನಿಕೋಬಾರ್ ಡಾರ್ಫ್, ಈ 3 ಡ್ವಾರ್ಫ್ಗಳು ಒಂದಷ್ಟು ಆಗಲೇ ಅದರ ಬೆಳವಣಿಗೆಯಲ್ಲಿ ಒಂದಷ್ಟು ಅದರ ಇಂಪ್ರೂವ್ಮೆಂಟ್ಸ್ಗಳು ಅಥವಾ ಡೆವಲಪ್ಮೆಂಟ್ಗಳಾಗಿದೆ. 3 ವೆರೈಟಿ ಡ್ವಾರ್ಫ್ಗಳನ್ನ